ಈ ಸ್ಟೋರಿಗಿಂತ ಮೊದಲು ಬ್ರೇಕ್ಗಿಂತ ಮೊದಲು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಂತ ಒಂದು ಮಾತು ಕೊಟ್ಟಿದ್ದು ಇನ್ನು ಯಾರು ಔಟು ಅಂತೇಳಿ. ನಿಜವಾಗ್ಲೂ ಆ ಮನಸ್ಸಿದೆಯಾ ಸಿದ್ದರಾಮಯ್ಯನವರಿಗೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮೂಢ ಹಗರಣದ ಸಂದರ್ಭದಲ್ಲಿ ಭಾಳ ಅವ್ರು ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಈಗ ಮೂಢ ಹಗರಣದಲ್ಲಿ ತಾನು ಅರೆಸ್ಟ್ ಆಗೋದಿಲ್ಲ ಅಂತ ಒಂದು ಖಾತ್ರಿ ಆಗ್ತಾ ಇದೆಯಂತೆ. ಒಂದು ವೇಳೆ ಆದರೂ ಕೂಡ ಅವರ ಬಾಮೈದ ಅದೆಲ್ಲ ಸಮಸ್ಯೆ ಆಗಲ್ಲ ಇವರಿಗೆ. ಸೊ ಸುರೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುರೇಶ್, ಈಗ ಇದು ಕೇವಲ ಊಹಾಪೋಹನ, ಇಂಥದ್ದೊಂದು ಸಾಧ್ಯತೆ ಇದೆಯಾ? ಇದ್ದರೆ ಯಾಕೆ? ಆಮೇಲೆ ಇನ್ನೊಂದು ನೆನಪಿಟ್ಕೊಳ್ಳಿ, ನಿಮಗೊಂದು ಸ್ಟೋರಿ ಮಾಡೋದಿದ್ದರೆ ಒಂದು ವೇಳೆ ಎರಡೂವರೆ ವರ್ಷ ಏನಾದರೂ ಈ ಮೊದಲೇ ಆಗಿದ್ದರೆ, ಒಂದು ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ, ಆಗಿದೆಯಂತೆ, ಆ ಥರ ಅಡ್ಜಸ್ಟ್ಮೆಂಟ್ ಇದೆಯಂತೆ. ಹಾಗಿದ್ರೆ 2025ರಲ್ಲಿ ಕೆಳಗಿಳಿಬೇಕಾಗತ್ತೆ ಸಿದ್ದರಾಮಯ್ಯ. ಮತ್ತಾರು ಮಂತ್ರಿ ಆಗ್ತಾರೋ ಗೊತ್ತಿಲ್ಲ, ಮುಖ್ಯಮಂತ್ರಿ ಆಗ್ತಾರೋ ಗೊತ್ತಿಲ್ಲ. ಅದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟು ಅಂತ. ಅದು ಪಕ್ಕಕ್ಕಿಡಿ. ಈಗ ಅನಿವಾರ್ಯತೆ ಇದೆಯಾ ಸಂಪುಟ ವಿಸ್ತರಣೆ ಮಾಡೋದು? ಆಗಲೇಬೇಕು ಅಂತ ಇದೆಯಾ? ಗ್ರೀನ್ ಸಿಗ್ನಲ್ ಕೊಡುತ್ತಾ ಹೈಕಮಾಂಡ್? ನಿಮ್ಮ ರೀಡಿಂಗ್ ಏನು ಇದರ ಬಗ್ಗೆ? ಎಸ್ ಜಯಪ್ರಕಾಶ್ ಶೆಟ್ಟಿ, ತಾವು ಕೇಳಿದಂತೆ ಈಗ ಪ್ರಮುಖವಾಗಿ ಕ್ಯಾಬಿನೆಟ್ ರಿಷಫಲ್ ಆಗಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಸಚಿವ ಸ್ಥಾನದಿಂದ ವಂಚಿತರಾದವರು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಏನು ಒತ್ತಡವನ್ನು ಹಾಕಿದ್ದ ಅಲ್ಲದೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒತ್ತಡ ಹಾಕಿರ್ತಕ್ಕಂಥದ್ದು. ಸೊ ಹೀಗಾಗಿ ನಮಗೂ ಕೂಡ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಸಹಜವಾಗಿ ಎದ್ದಿರ್ತಕ್ಕಂಥದ್ದು. ಇದು ಒಂದು ಭಾಗವಾದರೆ ಸರ್ಕಾರದಲ್ಲಿ ಕಳೆದ 1.5 ವರ್ಷದಿಂದ ಸಾಕಷ್ಟು ಆರೋಪಗಳು ಬಂದು ಸಚಿವರ ಮೇಲೆ. ಸೊ ಹೀಗಾಗಿ ಸುಮಾರು 8ರಿಂದ 10 ಸಚಿವರ ಮೇಲೆ ಪ್ರಬಲವಾದಂತಹ ಆರೋಪಗಳು ಬಂದು, ಗುರುತರ ಆರೋಪಗಳು, ಅವೆಲ್ಲದರ ಜೊತೆಗೆ ಈಗ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಒಂದು ಸಂದರ್ಭಗಳು ಕೂಡ ಎದುವಾದು. ಇದೆಲ್ಲವನ್ನು ಕೂಡ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಲಾಭ ಮಾಡ್ಕೊಂತು, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ರೂಪಿಸ್ತು. ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತು. ಇದೆಲ್ಲವನ್ನು ಕೂಡ ವಿವರಿಸಿರುವಂತಕ್ಕಂತಹ ಏನು ಈಗ ಸಚಿವ ಆಕಾಂಕ್ಷಿಗಳೇನಿದ್ದಾರೆ ಇವರೆಲ್ಲವೂ ಕೂಡ ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯ ಅವರ ಬಳಿ ಹೇಳಿಕೊಂಡಿರುವಂತೆ. ಸೊ ಇವರೆಂಥವ್ರನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು. ಒಂದು ಇಲಾಖೆಯಲ್ಲಿ ಪ್ರಗತಿಯನ್ನೇ ಕಾಣದಂತಕ್ಕಂಥ ಸಚಿವರು ಕೂಡ ಇರ್ತಾರೆ. ಇವರೆಗೂ ಕೂಡ ತಮ್ಮ ಇಲಾಖೆಯನ್ನೇ ಅರ್ಥ ಮಾಡ್ಕೊಳ್ಳೋಕೆ ಆಗದಿರತಕ್ಕಂಥ ಸಚಿವರು ಕೂಡ ಇದ್ದಾರೆ. ಅಂತವರು ಖಂಡಿತವರು ಕೂಡ ಇನ್ನು ಮುಂದುವರೆದಿದೆ. ಆದ್ರೆ ಯಾವ ರೀತಿಯಾಗಿ ಅಭಿವೃದ್ಧಿ ಆಗುತ್ತೆ ಇದು ಸರ್ಕಾರಕ್ಕೆ ಈ ಸ್ಟೋರಿಗಿಂತ ಮೊದಲು ಬ್ರೇಕ್ಗಿಂತ ಮೊದಲು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಂತ ಒಂದು ಮಾತು ಕೊಟ್ಟಿದ್ದು ಇನ್ನು ಯಾರು ಔಟು ಅಂತೇಳಿ. ನಿಜವಾಗ್ಲೂ ಆ ಮನಸ್ಸಿದೆಯಾ ಸಿದ್ದರಾಮಯ್ಯನವರಿಗೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮೂಢ ಹಗರಣದ ಸಂದರ್ಭದಲ್ಲಿ ಭಾಳ ಅವ್ರು ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಈಗ ಮೂಢ ಹಗರಣದಲ್ಲಿ ತಾನು ಅರೆಸ್ಟ್ ಆಗೋದಿಲ್ಲ ಅಂತ ಒಂದು ಖಾತ್ರಿ ಆಗ್ತಾ ಇದೆಯಂತೆ. ಒಂದು ವೇಳೆ ಆದರೂ ಕೂಡ ಅವರ ಬಾಮೈದ ಅದೆಲ್ಲ ಸಮಸ್ಯೆ ಆಗಲ್ಲ ಇವರಿಗೆ. ಸೊ ಸುರೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುರೇಶ್, ಈಗ ಇದು ಕೇವಲ ಊಹಾಪೋಹನ, ಇಂಥದ್ದೊಂದು ಸಾಧ್ಯತೆ ಇದೆಯಾ? ಇದ್ದರೆ ಯಾಕೆ? ಆಮೇಲೆ ಇನ್ನೊಂದು ನೆನಪಿಟ್ಕೊಳ್ಳಿ, ನಿಮಗೊಂದು ಸ್ಟೋರಿ ಮಾಡೋದಿದ್ದರೆ ಒಂದು ವೇಳೆ ಎರಡೂವರೆ ವರ್ಷ ಏನಾದರೂ ಈ ಮೊದಲೇ ಆಗಿದ್ದರೆ, ಒಂದು ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ, ಆಗಿದೆಯಂತೆ, ಆ ಥರ ಅಡ್ಜಸ್ಟ್ಮೆಂಟ್ ಇದೆಯಂತೆ. ಹಾಗಿದ್ರೆ 2025ರಲ್ಲಿ ಕೆಳಗಿಳಿಬೇಕಾಗತ್ತೆ ಸಿದ್ದರಾಮಯ್ಯ. ಮತ್ತಾರು ಮಂತ್ರಿ ಆಗ್ತಾರೋ ಗೊತ್ತಿಲ್ಲ, ಮುಖ್ಯಮಂತ್ರಿ ಆಗ್ತಾರೋ ಗೊತ್ತಿಲ್ಲ. ಅದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟು ಅಂತ. ಅದು ಪಕ್ಕಕ್ಕಿಡಿ. ಈಗ ಅನಿವಾರ್ಯತೆ ಇದೆಯಾ ಸಂಪುಟ ವಿಸ್ತರಣೆ ಮಾಡೋದು? ಆಗಲೇಬೇಕು ಅಂತ ಇದೆಯಾ? ಗ್ರೀನ್ ಸಿಗ್ನಲ್ ಕೊಡುತ್ತಾ ಹೈಕಮಾಂಡ್? ನಿಮ್ಮ ರೀಡಿಂಗ್ ಏನು ಇದರ ಬಗ್ಗೆ? ಎಸ್ ಜಯಪ್ರಕಾಶ್ ಶೆಟ್ಟಿ, ತಾವು ಕೇಳಿದಂತೆ ಈಗ ಪ್ರಮುಖವಾಗಿ ಕ್ಯಾಬಿನೆಟ್ ರಿಷಫಲ್ ಆಗಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಸಚಿವ ಸ್ಥಾನದಿಂದ ವಂಚಿತರಾದವರು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಏನು ಒತ್ತಡವನ್ನು ಹಾಕಿದ್ದ ಅಲ್ಲದೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒತ್ತಡ ಹಾಕಿರ್ತಕ್ಕಂಥದ್ದು. ಸೊ ಹೀಗಾಗಿ ನಮಗೂ ಕೂಡ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಸಹಜವಾಗಿ ಎದ್ದಿರ್ತಕ್ಕಂಥದ್ದು. ಇದು ಒಂದು ಭಾಗವಾದರೆ ಸರ್ಕಾರದಲ್ಲಿ ಕಳೆದ 1.5 ವರ್ಷದಿಂದ ಸಾಕಷ್ಟು ಆರೋಪಗಳು ಬಂದು ಸಚಿವರ ಮೇಲೆ. ಸೊ ಹೀಗಾಗಿ ಸುಮಾರು 8ರಿಂದ 10 ಸಚಿವರ ಮೇಲೆ ಪ್ರಬಲವಾದಂತಹ ಆರೋಪಗಳು ಬಂದು, ಗುರುತರ ಆರೋಪಗಳು, ಅವೆಲ್ಲದರ ಜೊತೆಗೆ ಈಗ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಒಂದು ಸಂದರ್ಭಗಳು ಕೂಡ ಎದುವಾದು. ಇದೆಲ್ಲವನ್ನು ಕೂಡ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಲಾಭ ಮಾಡ್ಕೊಂತು, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ರೂಪಿಸ್ತು. ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತು. ಇದೆಲ್ಲವನ್ನು ಕೂಡ ವಿವರಿಸಿರುವಂತಕ್ಕಂತಹ ಏನು ಈಗ ಸಚಿವ ಆಕಾಂಕ್ಷಿಗಳೇನಿದ್ದಾರೆ ಇವರೆಲ್ಲವೂ ಕೂಡ ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯ ಅವರ ಬಳಿ ಹೇಳಿಕೊಂಡಿರುವಂತೆ. ಸೊ ಇವರೆಂಥವ್ರನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು. ಒಂದು ಇಲಾಖೆಯಲ್ಲಿ ಪ್ರಗತಿಯನ್ನೇ ಕಾಣದಂತಕ್ಕಂಥ ಸಚಿವರು ಕೂಡ ಇರ್ತಾರೆ. ಇವರೆಗೂ ಕೂಡ ತಮ್ಮ ಇಲಾಖೆಯನ್ನೇ ಅರ್ಥ ಮಾಡ್ಕೊಳ್ಳೋಕೆ ಆಗದಿರತಕ್ಕಂಥ ಸಚಿವರು ಕೂಡ ಇದ್ದಾರೆ. ಅಂತವರು ಖಂಡಿತವರು ಕೂಡ ಇನ್ನು ಮುಂದುವರೆದಿದೆ. ಆದ್ರೆ ಯಾವ ರೀತಿಯಾಗಿ ಅಭಿವೃದ್ಧಿ ಆಗುತ್ತೆ ಇದು ಸರ್ಕಾರಕ್ಕೆ ಈ ಸ್ಟೋರಿಗಿಂತ ಮೊದಲು ಬ್ರೇಕ್ಗಿಂತ ಮೊದಲು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಂತ ಒಂದು ಮಾತು ಕೊಟ್ಟಿದ್ದು ಇನ್ನು ಯಾರು ಔಟು ಅಂತೇಳಿ.
ನಿಜವಾಗ್ಲೂ ಆ ಮನಸ್ಸಿದೆಯಾ ಸಿದ್ದರಾಮಯ್ಯನವರಿಗೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮೂಢ ಹಗರಣದ ಸಂದರ್ಭದಲ್ಲಿ ಭಾಳ ಅವ್ರು ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಈಗ ಮೂಢ ಹಗರಣದಲ್ಲಿ ತಾನು ಅರೆಸ್ಟ್ ಆಗೋದಿಲ್ಲ ಅಂತ ಒಂದು ಖಾತ್ರಿ ಆಗ್ತಾ ಇದೆ ಅಂತೆ. ಒಂದು ವೇಳೆ ಆದರೂ ಕೂಡ ಅವರ ಬಾಮೈದ ಅದೆಲ್ಲ ಸಮಸ್ಯೆ ಆಗಲ್ಲ ಇವರಿಗೆ. ಸೊ ಸುರೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುರೇಶ್, ಈಗ ಇದು ಕೇವಲ ಊಹಾಪೋಹನ, ಇಂಥದ್ದೊಂದು ಸಾಧ್ಯತೆ ಇದೆಯಾ? ಇದ್ದರೆ ಯಾಕೆ? ಆಮೇಲೆ ಇನ್ನೊಂದು ನೆನಪಿಟ್ಕೊಳ್ಳಿ, ನಿಮಗೊಂದು ಸ್ಟೋರಿ ಮಾಡೋದಿದ್ದರೆ, ಒಂದು ವೇಳೆ ಎರಡೂವರೆ ವರ್ಷ ಏನಾದರೂ ಈ ಮೊದಲೇ ಆಗಿದ್ದರೆ, ಒಂದು ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ, ಆಗಿದೆಯಂತೆ, ಆ ಥರ ಅಡ್ಜಸ್ಟ್ಮೆಂಟ್ ಇದೆಯಂತೆ. ಹಾಗಿದ್ರೆ 2025ರಲ್ಲಿ ಕೆಳಗಿಳಿಬೇಕಾಗತ್ತೆ ಸಿದ್ದರಾಮಯ್ಯ. ಮತ್ತಾರು ಮಂತ್ರಿ ಆಗ್ತಾರೋ ಗೊತ್ತಿಲ್ಲ, ಮುಖ್ಯಮಂತ್ರಿ ಆಗ್ತಾರೋ ಗೊತ್ತಿಲ್ಲ. ಅದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟು ಅಂತ. ಅದು ಪಕ್ಕಕ್ಕಿಡಿ. ಈಗ ಅನಿವಾರ್ಯತೆ ಇದೆಯಾ ಸಂಪುಟ ವಿಸ್ತರಣೆ ಮಾಡೋದು? ಆಗಲೇಬೇಕು ಅಂತ ಇದೆಯಾ? ಗ್ರೀನ್ ಸಿಗ್ನಲ್ ಕೊಡುತ್ತಾ ಹೈಕಮಾಂಡ್? ನಿಮ್ಮ ರೀಡಿಂಗ್ ಏನು ಇದರ ಬಗ್ಗೆ? ಎಸ್ ಜಯಪ್ರಕಾಶ್ ಶೆಟ್ಟಿ, ತಾವು ಕೇಳಿದಂತೆ ಈಗ ಪ್ರಮುಖವಾಗಿ ಕ್ಯಾಬಿನೆಟ್ ರಿಷಫಲ್ ಆಗಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಸಚಿವ ಸ್ಥಾನದಿಂದ ವಂಚಿತರಾದವರು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಏನು ಒತ್ತಡವನ್ನು ಹಾಕಿದ್ದ ಅಲ್ಲದೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒತ್ತಡ ಹಾಕಿರ್ತಕ್ಕಂಥದ್ದು. ಸೊ ಹೀಗಾಗಿ ನಮಗೂ ಕೂಡ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಸಹಜವಾಗಿ ಎದ್ದಿರ್ತಕ್ಕಂಥದ್ದು. ಇದು ಒಂದು ಭಾಗವಾದರೆ, ಸರ್ಕಾರದಲ್ಲಿ ಕಳೆದ 1.5 ವರ್ಷದಿಂದ ಸಾಕಷ್ಟು ಆರೋಪಗಳು ಬಂದು ಸಚಿವರ ಮೇಲೆ. ಸೊ ಹೀಗಾಗಿ ಸುಮಾರು 8 ರಿಂದ 10 ಸಚಿವರ ಮೇಲೆ ಪ್ರಬಲವಾದಂತಹ ಆರೋಪಗಳು ಬಂದು, ಗುರುತರ ಆರೋಪಗಳು, ಅವೆಲ್ಲದರ ಜೊತೆಗೆ ಈಗ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಒಂದು ಸಂದರ್ಭಗಳು ಕೂಡ ಎದುವಾದವು. ಇದೆಲ್ಲವನ್ನು ಕೂಡ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಲಾಭ ಮಾಡ್ಕೊಂತು, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ರೂಪಿಸ್ತು. ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತು. ಇದೆಲ್ಲವನ್ನು ಕೂಡ ವಿವರಿಸಿರುವಂತಕ್ಕಂತಹ ಏನು ಈಗ ಸಚಿವ ಆಕಾಂಕ್ಷಿಗಳೇನಿದ್ದಾರೆ ಇವರೆಲ್ಲವೂ ಕೂಡ ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯ ಅವರ ಬಳಿ ಹೇಳಿಕೊಂಡಿರುವಂತೆ. ಸೊ ಇವರೆಂಥವ್ರನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು. ಒಂದು ಇಲಾಖೆಯಲ್ಲಿ ಪ್ರಗತಿಯನ್ನೇ ಕಾಣದಂತಕ್ಕಂಥ ಸಚಿವರು ಕೂಡ ಇರ್ತಾರೆ. ಇವರೆಗೂ ಕೂಡ ತಮ್ಮ ಇಲಾಖೆಯನ್ನೇ ಅರ್ಥ ಮಾಡ್ಕೊಳ್ಳೋಕೆ ಆಗದಿರತಕ್ಕಂಥ ಸಚಿವರು ಕೂಡ ಇದ್ದಾರೆ. ಅಂತವರು ಖಂಡಿತವರು ಕೂಡ ಇನ್ನು ಮುಂದುವರೆದಿದೆ. ಆದ್ರೆ ಯಾವ ರೀತಿಯಾಗಿ ಅಭಿವೃದ್ಧಿ ಆಗುತ್ತೆ ಇದು ಸರ್ಕಾರಕ್ಕೆ ಥ್ಯಾಂಕ್ ಯು. ಈ ಸ್ಟೋರಿಗಿಂತ ಮೊದಲು, ಬ್ರೇಕ್ಗಿಂತ ಮೊದಲು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಂತ ಒಂದು ಮಾತು ಕೊಟ್ಟಿದ್ದು, ಯಾರು ಔಟು ಅಂತೇಳಿ. ನಿಜವಾಗ್ಲೂ ಆ ಮನಸ್ಸಿದೆಯಾ ಸಿದ್ದರಾಮಯ್ಯನವರಿಗೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮೂಢ ಹಗರಣದ ಸಂದರ್ಭದಲ್ಲಿ ಭಾಳ ಅವ್ರು ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಈಗ ಮೂಢ ಹಗರಣದಲ್ಲಿ ತಾನು ಅರೆಸ್ಟ್ ಆಗೋದಿಲ್ಲ ಅಂತ ಒಂದು ಖಾತ್ರಿ ಆಗ್ತಾ ಇದೆ ಅಂತೆ. ಒಂದು ವೇಳೆ ಆದರೂ ಕೂಡ ಅವರ ಬಾಮೈದ ಅದೆಲ್ಲ ಸಮಸ್ಯೆ ಆಗಲ್ಲ ಇವರಿಗೆ. ಸೊ ಸುರೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುರೇಶ್, ಈಗ ಇದು ಕೇವಲ ಊಹಾಪೋಹನ, ಇಂಥದ್ದೊಂದು ಸಾಧ್ಯತೆ ಇದೆಯಾ? ಇದ್ದರೆ ಯಾಕೆ? ಆಮೇಲೆ ಇನ್ನೊಂದು ನೆನಪಿಟ್ಕೊಳ್ಳಿ, ನಿಮಗೊಂದು ಸ್ಟೋರಿ ಮಾಡೋದಿದ್ದರೆ, ಒಂದು ವೇಳೆ ಎರಡೂವರೆ ವರ್ಷ ಏನಾದರೂ ಈ ಮೊದಲೇ ಆಗಿದ್ದರೆ, ಒಂದು ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ, ಆಗಿದೆಯಂತೆ, ಆ ಥರ ಅಡ್ಜಸ್ಟ್ಮೆಂಟ್ ಇದೆಯಂತೆ. ಹಾಗಿದ್ರೆ 2025ರಲ್ಲಿ ಕೆಳಗಿಳಿಬೇಕಾಗತ್ತೆ ಸಿದ್ದರಾಮಯ್ಯ. ಮತ್ತಾರು ಮಂತ್ರಿ ಆಗ್ತಾರೋ ಗೊತ್ತಿಲ್ಲ, ಮುಖ್ಯಮಂತ್ರಿ ಆಗ್ತಾರೋ ಗೊತ್ತಿಲ್ಲ. ಅದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟು ಅಂತ. ಅದು ಪಕ್ಕಕ್ಕಿಡಿ. ಈಗ ಅನಿವಾರ್ಯತೆ ಇದೆಯಾ ಸಂಪುಟ ವಿಸ್ತರಣೆ ಮಾಡೋದು? ಆಗಲೇಬೇಕು ಅಂತ ಇದೆಯಾ? ಗ್ರೀನ್ ಸಿಗ್ನಲ್ ಕೊಡುತ್ತಾ ಹೈಕಮಾಂಡ್? ನಿಮ್ಮ ರೀಡಿಂಗ್ ಏನು ಇದರ ಬಗ್ಗೆ? ಎಸ್ ಜಯಪ್ರಕಾಶ್ ಶೆಟ್ಟಿ, ತಾವು ಕೇಳಿದಂತೆ ಈಗ ಪ್ರಮುಖವಾಗಿ ಕ್ಯಾಬಿನೆಟ್ ರಿಷಫಲ್ ಆಗಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಸಚಿವ ಸ್ಥಾನದಿಂದ ವಂಚಿತರಾದವರು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಏನು ಒತ್ತಡವನ್ನು ಹಾಕಿದ್ದ ಅಲ್ಲದೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒತ್ತಡ ಹಾಕಿರ್ತಕ್ಕಂಥದ್ದು. ಸೊ ಹೀಗಾಗಿ ನಮಗೂ ಕೂಡ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಸಹಜವಾಗಿ ಎದ್ದಿರ್ತಕ್ಕಂಥದ್ದು. ಇದು ಒಂದು ಭಾಗವಾದರೆ, ಸರ್ಕಾರದಲ್ಲಿ ಕಳೆದ 1.5 ವರ್ಷದಿಂದ ಸಾಕಷ್ಟು ಆರೋಪಗಳು ಬಂದು ಸಚಿವರ ಮೇಲೆ. ಸೊ ಹೀಗಾಗಿ ಸುಮಾರು 8 ರಿಂದ 10 ಸಚಿವರ ಮೇಲೆ ಪ್ರಬಲವಾದಂತಹ ಆರೋಪಗಳು ಬಂದು, ಗುರುತರ ಆರೋಪಗಳು, ಅವೆಲ್ಲದರ ಜೊತೆಗೆ ಈಗ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಒಂದು ಸಂದರ್ಭಗಳು ಕೂಡ ಎದುವಾದವು. ಇದೆಲ್ಲವನ್ನು ಕೂಡ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಲಾಭ ಮಾಡ್ಕೊಂತು, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ರೂಪಿಸ್ತು. ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತು. ಇದೆಲ್ಲವನ್ನು ಕೂಡ ವಿವರಿಸಿರುವಂತಕ್ಕಂತಹ ಏನು ಈಗ ಸಚಿವ ಆಕಾಂಕ್ಷಿಗಳೇನಿದ್ದಾರೆ ಇವರೆಲ್ಲವೂ ಕೂಡ ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯ ಅವರ ಬಳಿ ಹೇಳಿಕೊಂಡಿರುವಂತೆ. ಸೊ ಇವರೆಂಥವ್ರನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು. ಒಂದು ಇಲಾಖೆಯಲ್ಲಿ ಪ್ರಗತಿಯನ್ನೇ ಕಾಣದಂತಕ್ಕಂಥ ಸಚಿವರು ಕೂಡ ಇರ್ತಾರೆ. ಇವರೆಗೂ ಕೂಡ ತಮ್ಮ ಇಲಾಖೆಯನ್ನೇ ಅರ್ಥ ಮಾಡ್ಕೊಳ್ಳೋಕೆ ಆಗದಿರತಕ್ಕಂಥ ಸಚಿವರು ಕೂಡ ಇದ್ದಾರೆ. ಅಂತವರು ಖಂಡಿತವರು ಕೂಡ ಇನ್ನು ಮುಂದುವರೆದಿದೆ. ಆದ್ರೆ ಯಾವ ರೀತಿಯಾಗಿ ಅಭಿವೃದ್ಧಿ ಆಗುತ್ತೆ ಇದು ಸರ್ಕಾರಕ್ಕೆ ಥ್ಯಾಂಕ್ ಯು.